ಪೆಟ್ರೋಲ್ ಡೀಸೆಲ್ಲು ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್, ಹೌದು ತಾನೆ? ಕರ್ನಾಟಕದಲ್ಲಿ ಏನು ಸಿಗಲ್ಲ, ಇಂಟರ್ನ್ಯಾಷನಲ್ ಮಾರ್ಕೆಟ್ ತಾನೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ನ ಮಾಡೋವಂಥ ಜವಾಬ್ದಾರಿ ಕರ್ನಾಟಕ ಸರ್ಕಾರಕ್ಕೈತಾ? ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಯುದ್ಧ ಪ್ರಾರಂಭ ಆಗಿ ಎಷ್ಟು ದಿವಸ ಆಯಿತು? ಸ್ವಾಮಿ? ನಿಮಗೆ ಕೇಂದ್ರ ಸರ್ಕಾರ ನಡೆಸೋವಂಥವ್ರಿಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸು ನಮ್ಮದು ಕರ್ನಾಟಕ ಜನಕ್ಕೆ ನಾವು ಕೊಡಬೇಕು, ಸಮರ್ಪಕವಾಗಿ ಕೊಡಬೇಕು ಅಂತಕ್ಕಂಥ ಜವಾಬ್ದಾರಿ ಬೇಡ? ನೀವು ಅನಿಲನ ಎಲ್ಲನೂ ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನ ಸ್ಟಾಕ್ ಮಾಡಬಾರ್ದ? ಎಷ್ಟಿದೆ ನಿಮ್ಮ ಹತ್ರ ಪೆಟ್ರೋಲಿಯಂ ಪ್ರಾಡಕ್ಟ್ಸ್? 14 ವರ್ಷದಿಂದ ಬಂಡ್ಲು ಬಿಟ್ಕೊಂಡು ತಿರುಗ್ತಾ ಇದ್ದೀರಲ್ಲ, ಎಷ್ಟು ಸ್ಟಾಕ್ ಮಾಡಿದ್ದೀರಿ? 6 ತಿಂಗಳಿಗಾಗೋಷ್ಟೈತೆ ನಿಮ್ಮ ಹತ್ರ. ಅಲ್ಲಿ ತರಬೇಕು, ಇಲ್ಲಿ ಜೀವನ ಮಾಡಬೇಕು. ಸ್ಟಾಕ್ ಮಾಡಿರಿ, ಅದಕ್ಕೆ ಹಾಕ್ರಿ ಬಂಡವಾಳನ. ಯಾವತ್ತಿದ್ರೂ ಟ್ರಂಪ್ ಅಂತವ್ರು ಇದ್ದೇ ಇರ್ತಾರೆ, ಇಡೀ ಪ್ರಪಂಚನ ಇಟ್ಕೋಬೇಕು ಅಂತ ಹೊಂಟಿರ್ತಕ್ಕಂಥ ಸಾರ್ವಭೌಮರು ಇರ್ತಾರೆ. ಅವ್ರ ಮಧ್ಯದಲ್ಲಿ ನಾವು ಜೀವನ ಮಾಡಬೇಕು ಅಂದರೆ ನಮಗೆ ಅತಿ ಅವಶ್ಯಕವಾಗಿ ಗ್ಯಾಸು ಕೊಟ್ರಿ. ಜನಕ್ಕೆಲ್ಲ ಸೌದೆ ಹೆಸರು ಗ್ಯಾಸಿಗೆ ಬಂದರು, ಗ್ಯಾಸು ಅಂತ ಇದು ಮಾಡ್ತಾ ಇದ್ದಾರೆ. ನಾಗರಿಕತೆ ಬೆಳೆದಿದೆ, ವೈಜ್ಞಾನಿಕವಾಗಿ ಬೆಳೆದಿದೆ. ಇಂಥ ಸಂದರ್ಭದಲ್ಲಿ ನೀವು ಆ ಪ್ರಾಡಕ್ಟ್ ಏನಿದೆ ಅದು ಮನುಷ್ಯನ ಜೀವನಾಡಿಯಾಗಿದೆ. ಅದಿಲ್ಲ ಅಂದರೆ ಬೆಳಿಗ್ಗೆ ಜೀವನ ಇಲ್ಲ. ಅಂಥದ್ದನ್ನು ನೀವು ತಾತ್ಸಾರವಾಗಿ ನೋಡಿ. ಎಲ್ಲನೂ 5 ರಾಜ್ಯದ ಚುನಾವಣೆ ಆಗೋವರೆಗೂ ಭದ್ರವಾಗಿ ಹಿಡ್ಕೊಂಡ್ರಿ. ಯಾರು ಹೇಳಿದರು ಯಾರು ನಾವು ಮಾಡಲ್ಲ ಅಂತ? ಈಗ ಹೆಂಗೆ ನೀವು ಬೆಲೆ ಏರಿಸ್ತಾ ಇದ್ದೀರಿ? ದೇಶಭಕ್ತಿ ಸರ್. ಯಾವ ಭಕ್ತಿ ದೇಶದ್ದು? ಎಲ್ಲಿಂದ ಐತೆ ದೇಶಭಕ್ತಿ? ದೇಶಭಕ್ತಿ ಆಗತ್ತ ಅದು? ಬೆಲೆ ಏರಿಕೆ ಆಗೋದು ಬರೀ ರೈತ ಏನಾಗ್ತಾನೆ ಅಂತ ಯೋಚನೆ ಮಾಡಿದಿರಾ? 70% ರೈತನಿಗೆ ಕೊಡ್ತಾ ಇದು. ಕಚ್ಚಾ ತೈಲ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಸ್ತಿ ಆಗಿದೆ. ಕಚ್ಚಾ ತೈಲ ಬೆಲೆನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಸ್ತಿ ಆಗುತ್ತೆ ಅನ್ನೋ ಪರಿಜ್ಞಾನ ನಿಮಗೆ ಬೇಕಾಯಿತು. ನೀವು ತಗೊಬಂದು ಸ್ಟಾಕ್ ಮಾಡ್ಕೋಬೇಕಾಯ್ತು. ನೀವು ಇವತ್ತು ಯೋಚನೆ ಮಾಡ್ತಾ ಇಲ್ಲ, 14 ವರ್ಷ ಆಯ್ತು ನೀವು ಬಂದು ಅದ್ರ ಬಗ್ಗೆ ಚಿಂತನೆ ಮಾಡಿದ್ದೀರಾ? ಎಲೆಕ್ಷನ್ ಆದ್ಮೇಲೆ ಯಾಕಂದ್ರೆ ಈಗ ಯುದ್ಧ ನಡೀತಾ ಇರೋದ್ರಿಂದಾಗಿ ಆಮದು ವೆಚ್ಚ ಎಲ್ಲ ಜಾಸ್ತಿ ಆಗಿದೆ. ಆಮದು ವೆಚ್ಚ ಯುದ್ಧ ನಡೆಯೋದು ಅದು ಸಪ್ರೇಟ್ ಬಿಡ್ರಿ, ಯುದ್ಧದ ಆಮೇಲೆ ಬರೋಣ. ನಿನಗೆ ಕರ್ನಾಟಕ ರಾಜ್ಯಕ್ಕೆ, ಭಾರತ ದೇಶಕ್ಕೆ ಎಷ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬೇಕು, ಎಷ್ಟು ಗ್ಯಾಸ್ ಇದು ವ್ಯವಸ್ಥೆ ಬೇಕು ಅಂತಕ್ಕಂಥದ್ದನ್ನು ನೀವು ತಿಳ್ಕೊಂಡು ಸ್ಟಾಕ್ ಮಾಡಬೇಕಾಯ್ತು. ಹೋಗಿ ಎಲ್ಲ ರಾಷ್ಟ್ರದಲ್ಲೂ ಒಂದೊಂದು ವರ್ಷಕ್ಕಾಗುವಷ್ಟು ಸ್ಟಾಕ್ ಇಟ್ಟಿರ್ತಾರೆ. ನೀವು ಎಷ್ಟು ಇಟ್ಕೊಂಡಿದ್ದೀರಿ ಸ್ಟಾಕು? ಬೇಕಲ್ಲ ಇದು ದೇಶಭಕ್ತಿ. ನಮಗೆಲ್ಲರಿಗೂ ದೇಶಾಭಿಮಾನವೇ ಇರೋದು. ಭಾರತ ದೇಶ ಉದ್ಧಾರ ಆಗಬೇಕು ಅನ್ನೋದೇ. ನಾವು ಜಾತಿ ವ್ಯವಸ್ಥೆ ಒಳಗೆ ದೇಶ ಕಟ್ಟಲ್ಲ, ಅಭಿವೃದ್ಧಿನಲ್ಲಿ ದೇಶ ಕಟ್ತೀವಿ. ಮಿತವಾಗಿ ಈಗಲ ಹೇಳೋದು, ಮಿತವಾಗಿ ಬೆಳಕಿ ಅಂತ. ಮಿತವಾಗಿ ಬೆಳಕಿರೆ ಹೆಂಗಾಗತ್ತೆ ಹೇಳಪ್ಪ? ಈಗ ಒಬ್ಬ ಕೆಲಸದಲ್ಲಿರ್ತಾರೆ, ಅವನು ಹೋಗ್ಬೇಕು ಕೆಲಸಕ್ಕೆ, ಬೆಳಿಗ್ಗೆ ಡ್ಯೂಟಿಗೆ. ಯಾತ್ರಲ್ಲಿ ಹೋಗ್ತಾರೆ? ಬಸ್ ಯಾತ್ರಲ್ಲಿ, ಪೆಟ್ರೋಲ್ ಮೋಟರ್ ಸೈಕಲಲ್ಲಿ ಹೋಗ್ತಾನೆ. ಹಂಗಾರೆ ಮಲ್ ಕೂತ್ಕೊಂತ ಹೇಳೋದ ಮಿತವಾಗಿ ಬೆಳ್ಕೋದು ಅಂದರೆ? ಆಯ್ತು, ನೀವು ಹೇಳಿದಂಗೆ ಅವೆಲ್ಲ ಸ್ಟಂಟು, ಪೊಲಿಟಿಕಲ್ ಸ್ಟಂಟ್ಗಳಿಗೆ ಹಂಗೆ ಮಾಡ್ತಾರವ. ಅದು ಯಾರೋ ಇವರು ಮನೇಲಿ ಸೈಕಲಲ್ಲಿ ಓದ್ತಿದ್ರು, ಬೆಳಿಗ್ಗೆ ಮತ್ತೆ ಕಾರಲ್ಲಿ ಹೋದ್ರಂತೆ. ಅವ್ರು ಹಂಗೆಯ, ಅವ್ರು ಹೋಗ್ತಾ ಹೇಳೋದೊಂದು ಮಾಡೋದೊಂದು. ಈಗ ಪ್ರಧಾನಮಂತ್ರಿಗಳು ಇವತ್ತೆಲ್ಲ ಇದೆ ಇದೆಯಲ್ಲ, ಇದು ವಾರ್ ನಡೀತಾ ಇದೆ ಅದೆಲ್ಲ ಇದೆ ಹೊರ್ಕೊಂತೀನಿ. ಇದಕ್ಕಿಂತ ಮುಂಚೆ ಈಗ ಮನಮೋಹನ್ ಸಿಂಗ್ ಇರುವಾಗ ಇಂಟರ್ನ್ಯಾಷನಲ್ ಬ್ಯಾರಲ್ ರೇಟಿಗೆ ಎಷ್ಟಿತ್ತು? $140 ಇತ್ತು. ಅವಾಗ ರೇಟ್ ಎಷ್ಟು ಡೀಸೆಲ್ದು? $59 ಇತ್ತು. ಎಷ್ಟು ಡಾಲರ್ ಎಷ್ಟಿತ್ತು? $140. ಈಗ ಎಷ್ಟಾಗಿತ್ತು? ಪ್ರಧಾನಮಂತ್ರಿಗಳು ಬಂದಾದ್ಮೇಲೆ, ಮೋದಿಯವ್ರು ಬಂದಮೇಲೆ ಎಷ್ಟಾಯಿತು? $71 ಆಯಿತು. ಈಗ ಎಷ್ಟಿದೆ ರೇಟ್? ಅಲ್ಲೇ ವ್ಯತ್ಯಾಸ ನೋಡಿ ನೀವು. $140 ಇರುವಾಗ $59 ಇತ್ತು. ಈಗ ಎಷ್ಟಿದೆ? ಈಗ 2014 ಎಷ್ಟಾಯಿತು? 15 ಎಷ್ಟಿತ್ತು? $71-72 ಆಯಿತು. ಕಡಿಮೆ ಇತ್ತಾನೆ, ರೇಟ್ ಕಡಿಮೆ ಮಾಡ್ಬೇಕು ತಾನೆ. ಎಷ್ಟಿಟ್ಟಿದ್ದಾರೆ? $100 ಮಾಡಿದ್ದಾರೆ. ಗ್ಯಾಸ್ ರೇಟ್ ಏನಿತ್ತು ಕಾಂಗ್ರೆಸ್ ಸರ್ಕಾರ ಇರುವಾಗ? $400 ಇತ್ತು. ಇವತ್ತು ಎಷ್ಟಾಗಿದೆ? ಇದೇ ವ್ಯತ್ಯಾಸ. ಕಾಂಗ್ರೆಸ್ಗೂ BJPಗೆ ಇದೇ ವ್ಯತ್ಯಾಸ. ಅರ್ಥ ಆಯ್ತಾ? ನೀವು ಸಾಥ್ ಕೊಡಿ, ಸರಿ ಹೋಗ್ತದೆಲ್ಲ. ಮಾಧ್ಯಮದವ್ರು ತೈಲ ಕೇಂದ್ರ